ನಮಸ್ಕಾರ ರೈತರ ಮಿತ್ರರಿಗೆ ಎಲ್ಲರಿಗೂ ನಮ್ಮ ಕರ್ನಾಟಕದ ಹಾಗೂ ದೇಶದ ನಾನಾ ರೈತರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂಗಾರ ರೇಟ 1,50,000 ರೂಪಾಯಿ, ಅದು ಮಣ್ಣಲ್ಲಿ ಸಿಗ್ತೈತಿ. ಅದೇ ರೀತಿ ಇಲ್ಲಿ ನೀವು ಇನ್ನೊಂದು ವಿಷಯ ನಾ ಹೇಳಕ್ಕೆ ಇಷ್ಟಪಡ್ತೀನಿ, ಅದ ಬಂಗಾರನ ಇಲ್ಲಿ ಮಣ್ಣಿನಾಗ ಬೆಳೆದಾರ ಹೇಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಣ್ಣಿನದೊಳಗೆ ಭಾಳ ಸತ್ವ ಭಾಳ ತಾಕತ್ತೈತಿ. ಆ ತಾಕತ್ತವನ್ನು ಇಲ್ಲಿ ಒಬ್ಬರು ರೈತರು ಕೆಂಪವಾಡದಿಂದ ಒಬ್ಬರು ರೈತರ ಇಲ್ಲಿ ತೋರಿಸ್ಕೊಟ್ಟರು. ಅವ್ರಿಗೆ ಅವ್ರ ಕಡೆನೇ ಕೇಳೋನು ಏನೇನಿಲ್ಲ ಹೇಗಿಂದ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ರೀ? ಹೆಸರು ನೀಲಪ್ಪ ಹೆರವಾಡಿ. ಹಾಂ ಸರ್, ಈಗ ನೀವು ಏನು ಮಾಡ್ತೀರಿ ಕೆಲಸ? ಇದು ಈಗ ಅಗ್ನಿಶಾಮಕದಾಗದು ರೀ. ಹಾಂ ಹಾಂ ರಾಯಬಾಗ. ನಮಗೂ ನಿಮಗೂ ಭೇಟಿ ಆದದ್ದು ಭೇಟಿ ಆದದ್ದು ಈಗ ಹತ್ತನೇ ಒಳಗೆ ರೈತರೇ. ಇವತ್ತು ನಾವು ಇಲ್ಲಿ ಕೆಂಪವಾಡದಾಗ ಒಂದು ಊರಾಗ ಇಲ್ಲಿ ಪ್ಲಾಟ್ ನಾವು ಅರಿಶಿನ ಪ್ಲಾಟ್ ತೊಗೊಂಡಿದ್ವಿ. ಆ ಪ್ಲಾಟ್ಗೆ ನಾವು ಪೋಲಿಯನ್ ಅಗ್ರೋ ಕನ್ಸಲ್ಟಿಂಗ್ದಿಂದ ನಾವು ಇಲ್ಲಿ ಇವರಿಗೆ ಮಾಹಿತಿ ಕೊಡ್ತಿದ್ವಿ. ಆ ಮಾಹಿತಿ ಅನುಸಾರವಾಗಿ ಅದರಿಂದ ಇವ್ರು ಏನು ಯೂಸ್ ಮಾಡ್ಕೊಂಡಾರು ಮತ್ತು ಏನು ಫಾಯ್ದಾ ಮಾಡ್ಕೊಂಡಾರೋ ಒಂದು ರೈತರ ಕಡೆಯಿಂದ ನಾವು ಕೇಳೋಣ. ಸರ್, ನೀವು ಇದು ಅರಿಶಿನ ಫಸ್ಟ್ ಟೈಮ್ ಬೆಳೆದ್ರಿ? ಇದು ಫಸ್ಟ್ ಟೈಮ್. ಆಮೇಲೆ ನಿಮ್ಗೆ ಏನು ಅಪೇಕ್ಷೆ ಐತ್ರಿ ಅರಿಶಿನ ಗೊತ್ತಲ್ಲ ಇದ್ರ ಬಗ್ಗೆ ಏನೂ ನಮಗೆ ಮಾಹಿತಿ ಇರಲಿಲ್ಲ. ಹಾಂ ಹಾಂ ಇದರ ನಿಮ್ಮ ಕಂಪ್ನಿಯವ್ರ ಡೈರೆಕ್ಷನ್ ಮೇಲೆ ಹಾಂ 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 ನಾವು ಇದನ್ನು ಬೆಳೆದಿದ್ದೀವಿ ಈ ಸಲ. ನೀವು ತೋರಿಸ್ರಿ ಸರ್, ನಂಗೆ ಅರಿಶಿನ ಹೆಂಗೆ ಬೆಳೆದ್ರಿ ಏನೋ ಇದು ಸ್ವಲ್ಪ ತೋರಿಸ್ರಿ. ಗಡ್ಡಿ ಅದು ತೋರಿಸ್ರಿ, ಏನು ನಿಮಗೆ ಚೇಂಜ್ ಅನ್ಸುತ್ತೆ ಅದು ನೋಡ್ಬೋದು. ರೈತರೇ ಒಂದೇ ಗದಿ ಕಿತ್ತಾರವ್ರ ಯಾವ ರೀತಿ ಇಲ್ಲಿ ಬಂಗಾರ ಬೆಳೆದಾರಗತೆ ಬೆಳೆದೈತಿ ಅರಿಶಿನ. ಈ ಅರಿಶಿನ ಕ್ವಾಲಿಟಿ ಐತಿ. ಕಡಪ ಇದು ಸಾದಾ ಒಂದು ಕಡಪಾಗ ಅರಿಶಿನ ಐತಿ. ಆದರೆ ಇದು ನೋಡ್ರಿ, ಇದು ಸರ್ ಎತ್ತುವತ್ತರ ಅದ ಯಾವ ರೀತಿ ಬೆಳೆದೈತಿ ನೋಡ್ರಿ. ನೋಡ್ರಿ ಅದು ನೋಡ್ರಿ, ಅದು ಯಾವ ಒಂದು ಗಡ್ಡಿದೊಳಗಿಂದ ಇನ್ನು ತೆಗ್ದಾರು ಯಾವ ರೀತಿ ಶೈನಿಂಗ್ ಐತಿ, ಯಾವ ರೀತಿ ಇದನ್ನೈತಿ. ಭಾಳ ದಮ್ ಐತಿಲ್ಲ ಸರ್ ಅದು. ಇದು ನೋಡ್ರಿ ಸರ್, ಏನು ಅನ್ಸತ್ತೆ ನಿಮಗೆ ಇದರಲ್ಲಿ? ಇದಕ್ಕೆ ಮೇಂಟೈನ್ ಯಾರು ಮಾಡ್ತೀರಿ ನಿಮ್ಮಲ್ಲಿ? ಯಾರು ನೀವು ರೀ? ಹಾಂ, ನಿಮ್ಮ ಹೆಸರು? ಹಾಂ. ಆಮೇಲೆ ನೀವು ಏನೇನು ಯೂಸ್ ಮಾಡಿರಿ ಇದಕ್ಕೆ? ಎಲ್ಲ ಪೋಲಿಯನ್ ಅಗ್ರದ ಯೂಸ್ ಮಾಡಿದ್ರಿ. ಹಾಂ, ಕನ್ಸಲ್ಟಿಂಗ್ ಮಾಡಿರಿ ಪೋಲಿಯನ್ ಅಗ್ರದ. ನಿಮ್ಗೆ ಏನು ಚೇಂಜಸ್ ಅನ್ಸಿದ್ರಿ? ಈ ರಿಸಲ್ಟ್ ಜರ ಪೋಲಿಯನ್ ಅಗ್ರದ ಚಲೋ ಐತಿ. ಆಸ್ಪಾಸ್ ರೈತರು ಏನಂತಾರೆ ರೀ ಫಾರ್ಮರ? ಅರಿಶಿನ ಹಿಂಗೆ ಯಾವುದೂ ಇಲ್ಲ ಸರ್. ಇಲ್ರಿ? ಏನು ಸುಳ್ಳು ಹೇಳ್ತಾರೆ ನೋಡ್ರಿ. ಎಷ್ಟು ಇಳುವರಿ ಎಷ್ಟು ಬೀಳ್ಬೋದು ಅಂತ ಹೇಳ್ತಾರೆ ಆಸ್ಪಾಸ್ ರೈತರ? ನಿಮಗೆ ಆಸ್ಪಾಸ್ ಒಂದು 40-42 ತನಕ ಬೀಳ್ಬೋದು ಅಂತ ಹೇಳ್ತಾರಲ್ಲ. ನೀವು ಯಾವಾಗ ಇಲ್ಲಿ ಆಸ್ಪಾಸ್ ಬೆಳೆದಾರ ಮತ್ತು ಯಾರು? ಹಾಂ, ಬೆಳೆದಾರ್ರಿ. ಎಷ್ಟು ಬೆಳೆದಾರ? ಎಷ್ಟು 35-36 ಎಷ್ಟು ಮುಂದೆ ಬೆಳೆದಾರೆ. ಹಾಂ, ನೀವು ಈಗ ಫಸ್ಟ್ ಟೈಮ್ ಹಚ್ಚೋದ್ರಿ ಇದನ್ನ? ಹಾಂ, ಇದ್ರದ್ದು ನೀವು ಅರಿಶಿನ ಹಚ್ಚಿದ ಬಳಕ ಖುಷಿ ಇದ್ರಿ? ಹಾಂ, ಖುಷಿ ಸರ್. ಹಾಂ, ನಗಲಾಕ್ತಾರೆ ರೈತರು ಎಲ್ಲರೂ. ಅದೇ ರೀತಿ ಇಲ್ಲಿ ಅಕ್ಕಗಳು ಇದು ಅರಿಶಿನ ಮುರಿಯಾಕತ್ತಾರೋ ಅವ್ರು ಭೀ ಕೇಳ್ಬೋದು. ಹೇಳ್ರಿ ಕಾಕು, ನಿಮ್ಗೆ ಹೆಂಗೆ ಅನ್ಸೈತ್ರಿ ಅರಿಶಿನ? ಕಡಪ ಅರಿಶಿನ ಐತ್ರಿ? ಯಾಕೆ ರೀ? ಹೇಳ್ರಿ. ಇಲ್ಲಿ ನೋಡ್ರಿ, ಇದು ಹೆಂಗೈತೆ ನೋಡ್ರಿ. ಕಾಕ ಎಲ್ಲ ನೋಡ್ರಿ, ಎಲ್ಲ ಹಂಗೆ ಹೋಗಿಲತ್ತಾನು ಯಾವ ರೀತಿ ಅರಿಶಿನ ಐತೆ ನೋಡ್ರಿ. ಕಾಕ ಹೆಂಗೆ ಖುಷಿ ಅನ್ಸತಿ? ನಮ್ಗೆ ಹೌಸರಿ ಆಗೈತ್ರಿ. ನೀವು ನಿಮ್ಮ ಕಾಲ್ಮಂದಾಗ ನೀವು ಎಷ್ಟು ಇಳುವರಿ ತೆಗಿತಿದ್ರಿ ಕಾಕ? ನಮಗೆ ಏನು ಪೈಲೆ ಅರಿಶಿಂದು ಗೊತ್ತಿಲ್ರಿ. ಗೊತ್ತಿಲ್ಲ. ಸುಮ್ಮನೆ ನಮಗೆ ಭೇಟಿ ಹಾಕೊಂಡ ಅದನ್ರಿ ಹತ್ತಿರ ನಾವು ಇದಕ್ಕೆ ಗೋಳಿಗೆ ಬಿದ್ದೀವಿ. ಹಾಂ. ಇಲ್ಲಕರೆ ನಮಗೆ ಇದ್ರದ್ದು ಏನು ಗೊತ್ತೂ ಇಲ್ರಿ. ಈಗ ಆಸ್ಪಾಸ್ ನಿಮ್ಮ ಹಿರಿಯರ ನಿಮ್ಮ ಸಂಘಟದವ್ರೆಲ್ಲ ಹೇಳ್ತಾರೆ ಅರಿಶಿನ ಹೆಂಗೆ ಇಳುವರಿ ಬೀಳ್ತೈತಿ? ಇಳುವರಿ ಕೆಡ್ತಾರೆ ನೋಡ್ರಿ. 18-20-25 ಲಾಸ್ಟ್ ಚಲೋ ಬೇಯಿಸಾವ 30. ಈಗ ನಿಮ್ಮ ಬಾಜು ರೈತರು ಬಂದು ಹೇಳ್ತಾರೆ ಈ ಅರಿಶಿನ ಇದು 40 ಕ್ವಿಂಟಲ್ ಮುಂದೆ ಹೊಣ್ತಿದ್ದಾರೆ. ಎಷ್ಟು ಭೂಮಿ ಐತ್ರಿ ಇದು? ಇದು 1 ಎಕರೆ ರೀ. ಎಕರೆ ಐತೇನ್ರಿ? ಆಮೇಲೆ ಯಾವ ರೀತಿ ಸಾಲ್ ಬಿಟ್ರಿ? 8 ಫೂಟಿಗೆ ಸಾಲ್ ಬಿಟ್ರಿ ಇದನ್ನ? ಇವು 4 ಫೂಟಿಗೆ ಬಿಟ್ರಿ. 4 ಫೂಟಿಗೆ ಬಿಟ್ರಿ? ಹಾಂ, 4. ಹಾಂ. ಅದು ಖುಷಿ ಐತ್ರಿ ನಿಮ್ಗೆ? ಖುಷಿ ಐತ್ರಿ. ಓಕೆ. ಕಾಯಿ ಮಾಡಿ ಅನಿಸ್ಬೇಕು ಸಾಹೇಬ್ರು, ಹಿಂಗೆ ಮಾಡಿರ್ಬೇಕು. ಇಲ್ಲೆಲ್ಲ ಇವರೆಲ್ಲ ನೋಡ್ಬೋದು ನೀವು ಎಲ್ಲ ರೈತರ ಈ ರೀತಿ ಎಲ್ಲ ಬೇರೆ ಮಾಡ್ತಾರೆ. ನೀವು ಬುಟ್ಟ್ಯಾಗ ಭೀ ನೋಡ್ಬೋದು ರೀ ರೈತರು ಹೆಂಗೈತಿ, ಯಾವ ರೀತಿ ಸೈಜ್ ಐತಿ, ಏನೈತಿ, ಕಲರ್ ಹೆಂಗೈತಿ ರೀ. ಆಮೇಲೆ ಇದ್ರದ್ದು ದಪ್ಪ ದಳ ಆಗಲಿ. ಆಮೇಲೆ ಇದು ನೋಡ್ರಿ, ಇದು ಎಷ್ಟು ಬೇರೆ ಐತಿ. ಅದೇ ರೀತಿ ನಾನು ನಿಮ್ಮನ್ನ ಅದೇ ಹಂಗೆ ಕರ್ಕೊಂಡು ಹೋಗ್ಕೊಂಡು ಒಂದು ಡಿಗ್ಗಕ್ಕೆ, ಆ ಡಿಗ್ಗದ ಬೈ ತಕ ನೋಡೋಣ. ಮತ್ತು ನೀವು ರೈತರು ನೋಡ್ಬೋದು ಈ ಡಿಗ್ದಾಗ ಪ್ರತಿಯೊಂದು ಹಣಿಗೆ ನೋಡ್ರಿ ನೀವು ಯಾವ ರೀತಿ ಐತೆ ಹಣಿಗೆ. ಈ ಹಣಿಗೆ ಯಾವುದು ಪ್ರತಿಯೊಂದು ನೋಡ್ರಿ ನಾವು. ಇದನ್ನು ನೋಡ್ರಿ ನೀವು ನೋಡ್ಬೋದು. ಎಲ್ಲ ಕರೆಕ್ಟ್ ಚೌಕಾಸಿ ಮಾಡ್ಕೊಂಡು ನೋಡ್ಬೋದು ಯಾವ ರೀತಿ ಐತಿ.
ಭಾಳ ಜಬರ್ದಸ್ತ್ ಕ್ವಾಲಿಟಿ, ಭಾಳ ಜಬರ್ದಸ್ತ್ ಬೆಳೆದಾರ ಇದನ್ನು. ಭಾಳ ಶೈನಿಂಗ್ ರೀ. ಬೆಳಗ್ಗೆ ಒಬ್ರು ಬಂದಾರ ರೈತರು. ಹಾಂ ಹಾಂ ರೀ. ಅವ್ರಂದ್ರು ಹಿಂಗೆ ನಮ್ಮದು ಒಂದು ಅರ್ಧ ಎಕರೆ ಐತೆ ಅಂದ್ರೆ ಹಾಂ 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 ಹಿಂಗೆ ಒಂದು ಗಾಡಿ ಶೈನಿಂಗ್ ಹಾಂ 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 ಶೈನಿಂಗ್ ಮತ್ತು ಹಿಂಗೆ ಜಾಡ ಹಾಂ ಹಾಂ ನೋಡ್ರಿ ಎಲ್ಲ ನೋಡಿ ಗಾಂವ್ ಒಂದು ಏನೈತಿಲ್ಲ ರೀ ಒಂದು ಏನು ರೀ ಇದು ಮತ್ತು ಸೈಜ್ ನೋಡ್ತಿರ ಹಾಂ 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 ಇದು ಭಾಳ ದಪ್ಪ ಬಂದೈತೆ ಅಂದ್ರೆ. ಹಾಂ ರೈತರು ಯಾವುದೋ ಆಗಲಿ ಅರಿಶಿನ ಹಚ್ಚಿದ ಬಳಿಕ ಪದಸರಿ ಮಾಡ್ಕೊತ ಬಂದ್ರೆ ಲಾಸ್ ಅನ್ನೋದಿಲ್ಲ. ಇಲ್ಲಿ ಒಬ್ಬರು ರೈತರು ನಿಮಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು, ಎಷ್ಟು ಬಾರಿ ಇಲ್ಲಿ ಕೆಂಪೋಟದಾಗ ಬೆಳೆದಾರ ಅನ್ನೋದು. ನೀವು ಇಲ್ಲಿ ತಳಗಿರುವಂಥ ಒಂದು ಕಮಿಟ್ಮೆಂಟ್ ಬಾಕ್ಸ್ನಾಗ ಅಲ್ಲಿ ನಂಬರ್ ಇರ್ತೈತಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಆಗಿ ಸೀದಾ ರೈತರಿಗೆ ನೀವು ಫೋನ್ ಹಚ್ಚಿ ಕೇಳ್ರಿ ಯಾವ ರೀತಿ ಬೆಳೆದಾರೋ, ಹೆಂಗೆ ಏನು ಕನ್ಸಲ್ಟಿಂಗ್ ಯಾರ್ದೈತೆ ಅನ್ನೋದು. ನಮಸ್ಕಾರ, ಧನ್ಯವಾದ, ಥ್ಯಾಂಕ್ ಯು ಸೊ ಮಚ್.